ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಆದಿಕಾಂಡ 8ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ. ಭೂಮುಖದ ಮೇಲೆ ಜಲವು ಕಡಿಮೆ ಆಯಿತೋ ಇಲ್ಲವೋ ಎಂದು ನೋಡುವಂತೆ ಒಂದು ಪಾರಿವಾಳವನ್ನು ಹೊರಕ್ಕೆ ಕಳುಹಿಸಿದನು. ಆದರೆ ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೂ ಸ್ಥಳವನ್ನು ಕಾಣದೆ ಅವನ ಬಳಿಗೆ ನಾವೆಗೆ ಹಿಂದಿರುಗಿತು. ಅವನು ಕೈಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು. ಅವನು ಇನ್ನೂ 7 ದಿವಸ ತಡೆದು ಪಾರಿವಾಳವನ್ನು ಪುನಃ ನಾವೆಯೊಳಗಿಂದ ಹೊರಕ್ಕೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು ಅದರ ಬಾಯಿಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ಅದನ್ನು ನೋಡಿ ನೀರು ಭೂಮಿ ಮೇಲಿಂದ ಇಳಿದಿದೆ ಎಂದು ತಿಳಿದುಕೊಂಡನು. ಇನ್ನೂ 7 ದಿವಸ ತಡೆದು ಪಾರಿವಾಳವನ್ನು ಬಿಟ್ಟಾಗ ಅದು ತಿರುಗಿ ಅವನ ಬಳಿಗೆ ಬರಲೇ ಇಲ್ಲ. ದೇವರಿಗೆ ಸ್ತೋತ್ರ. ವಾಕ್ಯಭಾಗ ಜೆನೆಸಿಸ್ ಚಾಪ್ಟರ್ 10 ವರ್ಡ್ 8 to 12 ವರ್ಡ್ 10. He waited another 7 days and sent out the dove again. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ವಾಕ್ಯಭಾಗದಲ್ಲಿ ಪಾರಿವಾಳವು ತಂದಂತಹ ಸಂದೇಶ. ದೇವರಿಗೆ ಸ್ತೋತ್ರ. ಯಾವಾಗ ಅಂದರೆ ಸಂಪೂರ್ಣ ಭೂಮಿ ಮೇಲೆ ದೇವರಿಗೆ ವಿರುದ್ಧವಂಥ ಕಾರ್ಯವೇ ಉಂಟಾಯಿತು. ಭೂಮಿಯನ್ನು ನಾನು ಇಷ್ಟು ಘೋರವಾದ ಪಾಪದಲ್ಲಿ ಅದು ತುಂಬಿರಬೇಕಾದ್ರೆ ಇದು ಹೀಗಿರ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ, ನಿಶ್ಚಯವಾಗಿ ನಾನು ಇದೆಲ್ಲವನ್ನು ನಾಶ ಮಾಡ್ತೀನಿ ಅಂತೇಳಿ ದೇವರು 6ನೇ ಅಧ್ಯಾಯದಲ್ಲಿ ಭೂಮಿಯ ಮೇಲೆ ಜಲಪ್ರಳಯವನ್ನು ಕಳಿಸ್ತಾ ಇದ್ದಾರೆ. ಜಲಪ್ರಳಯವನ್ನು ಕಳಿಸಿದ ಮೇಲೆ ಆ ಜಲಪ್ರಳಯ ನಂತರ ಮಳೆ ನಿಂತು ನೋಹನ ಆ ಕಾಲದಲ್ಲಿ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಜೀವಿಸಿದಂಥ ಒಬ್ಬನೇ ಮನುಷ್ಯನಂತ ನೋಹನ ಮೂಲಕವಾಗಿ ದೇವರು ತಿರುಗಿ ಭೂಮಿ ಮೇಲೆ ಸಂತಾನವನ್ನು ಉಂಟು ಮಾಡೋದಕ್ಕೆ, ಅಷ್ಟು ಮಾತ್ರ ಅಲ್ಲ, ಆತನ ಮೂಲಕವಾಗಿ ಎಲ್ಲ ಕ್ರಿಮಿಕೀಟಗಳು ಪ್ರಾಣಿ ಪಕ್ಷಿಗಳು ದೇವರ ನೇಮಿಸಿದ ಪ್ರಕಾರವಾಗಿ ನಾವೆಲ್ಲಿದ್ದದ್ದು ಹೊರಗೆ ಬಂದು ತಿರುಗಿ ಭೂಮಿ ಮೇಲೆ ಹೊಸ ಸಂತಾನವು ಉಂಟಾಗುವಂತೆ ದೇವರು ಮಾಡೋದಕ್ಕೋಸ್ಕರವಾಗಿ ಮಾಡಿದಂಥ ಈ ಕಾರ್ಯದಲ್ಲಿ ಒಂದು ಸ್ಥಳದಲ್ಲಿ ನಿಂತ 40 ದಿನಗಳ ನಂತರ ದೇವರೇನು ಮಾಡ್ತಾ ಇದ್ದಾರೆ, ದೇವರು ಭೂಮಿಯನ್ನು ತಿರುಗಿ ದರ್ಶಿಸಿದ್ದಾರಾ, ನಾವು ನಿವಾಸ ಮಾಡೋದಕ್ಕೆ ಸ್ಥಳ ಯೋಗ್ಯವಾಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಮೊಟ್ಟಮೊದಲನೇದಾಗಿ ನೋಹನು ಕಾಗೆಯನ್ನು ಬಿಡ್ತಾನೆ. ಕಾಗೆ ಅಲ್ಲಿ ನಿಲ್ಲಕ್ಕಾಗಲ್ಲ, ಹೋಗಿ ತಿರುಗಿ ಒಳಗೆ ಬರ್ತಾ ಇದೆ. ನಂತರ ಅವನು 2ನೇದಾಗಿ ಪಾರಿವಾಳವನ್ನು ಬಿಡ್ತಾ ಇದ್ದಾನೆ. ಪಾರಿವಾಳ ಮೊದಲ ಟೈಮ್ ಹೋದಾಗ ಅದು ನಿಲ್ಲೋದಕ್ಕೆ ಸ್ಥಳ ಇರಲಿಲ್ಲ. ತಿರುಗಿ ಪಾರಿವಾಳವನ್ನು ಬಿಡ್ತಾನೆ. ಪಾರಿವಾಳ ಹೋದಾಗ ಅದು ಪಾರಿವಾಳ ಏನು ಮಾಡುತ್ತೆ ಅಂದರೆ ಒಂದು ಎಣ್ಣೆ ಮರದ ಹೊಸ ಚಿಗುರನ್ನು ತಂದು ಕೊಡುತ್ತೆ. ದೇವರಿಗೆ ಸ್ತೋತ್ರ. ಆಗ ದೇವರು ತಿರುಗಿ ಭೂಮಿಯನ್ನು ದರ್ಶಿಸಿದ್ದಾರೆ, ಕನಿಕರಿಸಿದ್ದಾರೆ. ಮನುಷ್ಯನ ನಿವಾಸ ಮಾಡೋದಕ್ಕೆ ಸ್ಥಳ ಆಯಿತು. ನಾವು ವಾಸ ಮಾಡೋದಕ್ಕೆ ಯೋಗ್ಯವಾದಂಥ ಸ್ಥಳವನ್ನು ದೇವರು ತಿರುಗಿ ಕನಿಕರಿಸಿದ್ದಾರೆ ಅಂತ ಒಂದು ಹೊಸ ಸಂದೇಶವನ್ನು ಪಾರಿವಾಳದ ಮೂಲಕವಾಗಿ ದೇವರು ತಂದು ಕೊಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಪಾರಿವಾಳವನ್ನು ದೇವರು ತಿರುಗಿ ಎಲ್ಲಿ ಬಳಸಿದ್ದಾರೆ ಅಂದರೆ ಯೇಸು ಕ್ರಿಸ್ತರು ದೀಕ್ಷೆ ಸ್ನಾನವನ್ನು ತೆಗೆದುಕೊಳ್ಳುವಂಥ ಸನ್ನಿವೇಶದಲ್ಲಿ ಪವಿತ್ರಾತ್ಮನು ಪಾರಿವಾಳದ ಉಪಾಯದಲ್ಲಿ ಯೇಸು ಕ್ರಿಸ್ತರ ಮೇಲೆ ಇಳಿದು ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಯೇಸು ಕ್ರಿಸ್ತರು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಹೊರಗೆ ಹೋಗ್ರಿ, ದೇವರ ಈ ಸಂದೇಶವನ್ನು ಸಾರಿರಿ, ದೇವರ ಮಾನಸಾಂತರವನ್ನು ಸುವಾರ್ತೆಯನ್ನು ಸಾರಿರಿ, ಆದರೆ ನೀವು ಪಾರಿವಾಳದಂತೆ ನಿಷ್ಕಪಟಿಗಳಾಗಿರಿ. ದೇವರಿಗೆ ಸ್ತೋತ್ರ. ಏನಕ್ಕೋಸ್ಕರ ದೇವರು ಪಾರಿವಾಳವನ್ನು ಬಳಸ್ತಿದ್ದಾರೆ ಅಂದರೆ, ನಾನು ಕ್ಷಮಿಸಿದ್ದೇನೆ, ನಾನು ನಿಮ್ಮನ್ನು ನೂತನೀಕರಿಸಿದ್ದೇನೆ, ನೀವು ಈ ಭೂಮಿಯನ್ನು ನಾನು ಸಂಪೂರ್ಣವಾಗಿ ನಿಮಗೆ ನೀವು ನೀತಿವಂತರಾಗಿ ಜೀವಿಸೋದಕ್ಕೆ ನಾನು ಅದನ್ನು ಯೋಗ್ಯವಾಗಿ ಮಾಡಿದ್ದೇನೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ನಾನು ನನ್ನ ಪರಿಶುದ್ಧಾತ್ಮನನ್ನು ಕಳಿಸ್ಕೊಟ್ಟಿದ್ದೇನೆ. ಏನಕ್ಕೋಸ್ಕರ? ನಿಮ್ಮನ್ನು ನೂತನೀಕರಿಸೋದಕ್ಕೋಸ್ಕರವಾಗಿ, ನೀವು ಆಗೋದಕ್ಕೋಸ್ಕರವಾಗಿ. ಅಷ್ಟು ಮಾತ್ರ ಅಲ್ಲ, ಪಾರಿವಾಳದಂತೆ ನೀವು ನಿಷ್ಕಪಟಗಳ ಜೀವಿಸಿ ಅಂತ ಹೇಳ್ತಾರೆ. ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ, ನಿಮ್ಮನ್ನ ನೂತನೀಕರಿಸಿದ್ದೇನೆ, ನಿಮ್ಮ ಜೀವಿತಗಳು ಹೀಗೆ ಇರಬೇಕು. ದೇವರಿಗೆ ಸ್ತೋತ್ರ. ಆದರೆ ಹಾಗೆ ಇದೆ ಅಂದರೆ ಖಂಡಿತ ಇಲ್ಲ. ದೇವರಿಗೆ ಸ್ತೋತ್ರ. ಮನುಷ್ಯನ ಹೃದಯದ ಆಲೋಚನೆಗಳು ಅದು ಎಷ್ಟೇ ಕೆಟ್ಟದಾಗಿರ್ಬೋದು, ದೇವರು ಹೇಳ್ತಾರೆ, ನಾನು ತಿರುಗಿ ನಿಮ್ಮನ್ನು ಪುನಃ ಸ್ಥಾಪಿಸ್ತೇನೆ, ನಿಮ್ಮನ್ನು ಕ್ಷಮಿಸ್ತೇನೆ. ಯಾಕೆಂದರೆ ಮನುಷ್ಯನ ಯಾವ ಕಾರ್ಯಕ್ಕೂ ಸಹ ಮನುಷ್ಯನ ಕಾರಣ ಅಲ್ಲ. ದೇವರಿಗೆ ಸ್ತೋತ್ರ.
ಹೃದಯದ ಆಲೋಚನೆಗಳು ಉದ್ದೇಶಗಳು ಏನೇ ಆಗಿರಲಿ ಅದಕ್ಕೆ ಮನುಷ್ಯನ ಕಾರಣ ಅಲ್ಲ. ಆದರೆ ದೇವರು ಹೇಳ್ತಾರೆ, ನಾನು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದೇನೆ, ನಾನು ಅವನ್ನ ಕ್ಷಮಿಸ್ತೇನೆ, ನೂತನೀಕರಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಅವನ್ನ ನಾನು ನೀತಿವಂತನ ಮಾಡ್ತೇನೆ. ದೇವರಿಗೆ ಸ್ತೋತ್ರ. ಇದು ದೇವರ ಉದ್ದೇಶ. ಎಲ್ಲಿಯ ತನಕ ಅಂದರೆ ದೇವರ ಭೂಮಿಯನ್ನು ಇಟ್ಟರವರೆಗೂ ಸಹ ಮನುಷ್ಯನ ಜೀವಿತಗಳನ್ನು ತಿರುಗಿ ಕ್ಷಮಿಸ್ತಾರೆ, ತಿರುಗಿ ನೂತನೀಕರಿಸ್ತಾರೆ, ತಿರುಗಿ ಅವನ್ನ ನೀತಿವಂತನ ಜೀವಿಸುವಂತ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಈ ಕಾರ್ಯಕ್ಕೋಸ್ಕರವಾಗಿ ದೇವರು ಯಥಾರ್ಥವಾಗಿ ನಿರಂತರವಾಗಿ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಸೃಷ್ಟಿ ಮಾಡಿದರೆ, ಎಲ್ಲಿ ಸೃಷ್ಟಿ ಮಾಡ್ತಾರೆ, ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂತ ಹೇಳ್ತಾರೆ. ಆಕಾಶ ಮಾತ್ರ ಸಿಂಹಾಸನ ಮಾತ್ರ ಶುದ್ಧವಾಗಿರಬೇಕು, ಅದರ ಪಾದಪೀಠ ಎಷ್ಟೇ ಗಲೀಜಾಗಿರಬೇಕು ಅನ್ನೋದಕ್ಕೆ ಯಾರೂ ಸಹ ಮನುಷ್ಯರೇ ಇಷ್ಟಪಡಲ್ಲ, ಬಟ್ ದೇವರು ಅದಕ್ಕಿಂತ ಹೆಚ್ಚಾಗಿ ಇಷ್ಟಪಡಲ್ಲ. ಸೊ ಹಾಗಾಗಿ ತಿರುಗಿ 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 ಭೂಮಿಯನ್ನು ಅಷ್ಟು ಮಾತ್ರ ಅಲ್ಲ, ಮನುಷ್ಯರ ಜೀವಿತಗಳನ್ನ ದೇವ್ರು ಏನು ಮಾಡ್ತಾರೆ ಅಂದರೆ ಶುದ್ಧೀಕರಿಸ್ತಾರೆ. ಶುದ್ಧೀಕರಿಸೋದಕ್ಕೋಸ್ಕರ ಪ್ರಯತ್ನವನ್ನೇ ನಿರಂತರವಾಗಿ ದೇವರು ಮಾಡ್ತಾ ಇದ್ದಾರೆ. ಸೊ ಈ ಪ್ರಯತ್ನದಲ್ಲಿ ದೇವರು ಮೆಚ್ಚುವಂತಹವರು ಆ ನೀತಿಯನ್ನು ಹೊಂದ್ಕೋತಾರೆ, ಇಲ್ಲ ಅಂದರೆ ಇಲ್ಲ. ಕಾರಣ ಯಾರೆಲ್ಲ ದೇವರನ್ನ ಹುಡುಕ್ತಾರೆ ಅವ್ರು ಹೇಳ್ತಾ ಇದ್ದಾರೆ, ಮೊದಲು ಆಶೀರ್ವದಿಸಿರಿ, ಆಶೀರ್ವಾದವನ್ನು ನುಡಿರಿ, ಸಮಾಧಾನವನ್ನು ನುಡಿರಿ. ಯಾರಿಗೆ ಅಂದರೆ ಮನುಷ್ಯರ ಕಡೆಗೇ ದೇವರ ಆ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಆಶೀರ್ವಾದವನ್ನು ನುಡಿರಿ, ಸಮಾಧಾನ ನುಡಿರಿ. ಯಾವತ್ತೂ ಕೇಡನ್ನು ದೇವರು ಬಯಸೋದಿಲ್ಲ, ಕೇಡನ್ನು ನುಡಿರಿ ಅಂತೇಳಲ್ಲ. ಹಾಗೆ ನುಡಿಯೋದಾದರೂ ಸಹ ದೇವರು ಏನು ಮಾಡ್ತಾರೆ, ಶಿಕ್ಷಿಸ್ತಾರೆ. ಸೊ ಮನುಷ್ಯರ ಕಡೆಗೆ ದೇವರ ಕೃಪೆ ಹೇಗಿದೆ ಅಂದರೆ ನಿರಂತರವಾಗಿರ್ತಕ್ಕಂಥದ್ದು, ಮನುಷ್ಯರನ್ನ ಕ್ಷಮಿಸ್ತಕ್ಕಂಥದ್ದು, ಪುನರ್ಸ್ಥಾಪಿಸ್ತಕ್ಕಂಥದ್ದು, ಅವರ ನೀತಿವಂತರ ಮಾಡ್ತಕ್ಕಂಥದ್ದು, ತನ್ನ ಬಳಿಗೆ ಸೇರಿಸ್ಕೊಳ್ತಕ್ಕಂಥದ್ದು. ಈ ಕಾರ್ಯವನ್ನು ದೇವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ಇದು ದೇವರ ಚಿತ್ತವಾಗಿದೆ. ಸೊ ಹಾಗಾಗಿ ಪ್ರೀತಿಯ ಮಕ್ಕಳೇ, ಮನುಷ್ಯರ ಯಾವುದೇ ಉದ್ದೇಶಗಳಾಗಿರಲಿ, ಹೃದಯದ ಆಲೋಚನೆಗಳಾಗಿರಲಿ, ಕಾರ್ಯಗಳಾಗಿರಲಿ, ಅದಕ್ಕೆ ಮನುಷ್ಯನ ಕಾರಣ ಅಲ್ಲ. ಇದಕ್ಕೋಸ್ಕರವೇ ದೇವರು ಮನುಷ್ಯರನ್ನ ನಿರಂತರವಾಗಿ ಕ್ಷಮಿಸುವವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮನುಷ್ಯರ ಕಡೆಗೆ ದೇವರ ಕೃಪೆ ನಿರಂತರವಾಗಿರ್ತಕ್ಕಂಥದ್ದಾಗಿದೆ. ಉದ್ದೇಶ ಮನುಷ್ಯನನ್ನು ನೀತಿವಂತರ ಮಾಡಬೇಕು, ಅವನ ಆತ್ಮವನ್ನು ತನ್ನ ಬಳಿಗೆ ಸೇರಿಸ್ಕೋಬೇಕು ಅಂತ. ಆಮೇಲೆ ಈ ಕಾರ್ಯವನ್ನು ದೇವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ, ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಕರ್ತನೆ, ನಮ್ಮ ಕಡೆಗೆ ಇರತಕ್ಕಂಥ ನಿಮ್ಮ ಕೃಪೆಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಂಬಿಗಸ್ತನಂತ ದೇವರೇ, ನಾವು ನಂಬಿಗಸ್ತರಿಗೆ ಒಪ್ಪಿಸ್ಕೊಡ್ತೇವೆ. ಮನುಷ್ಯರ ಹೃದಯದ ಆಲೋಚನೆಗಳು, ಉದ್ದೇಶಗಳು ಅದಕ್ಕೆ ಮನುಷ್ಯನ ಕಾರಣ ಅಲ್ಲ. ನಾನು ಸೃಷ್ಟಿ ಮಾಡಿರ್ತಕ್ಕಂಥ ಮನುಷ್ಯನ ನಾನು ನಿರಂತರವಾಗಿ ಕನಿಕರಿಸ್ತೇನೆ, ಅವ್ರ ಕಡೆಗೆ ನನ್ನ ಕೃಪೆ ಯಾವಾಗಲೂ ಇದೆ ಅಂತ ಹೇಳಿದ್ದೀರ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಚಿತ್ತವೇ ನಡೀಲಿ, ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.